ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕಸರತ್ತನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ತೆರಳಿರುವಂಥದ್ದು. ದೆಹಲಿಗೆ ಬರುವಂತೆ ಪರಮೇಶ್ವರ್ ಅವರಿಗೆ ಬುಲಾವ್ ಬರುವಂತೆ ಅದರ ಹಿಂದೆಲೇ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಯನ್ನ ಒದ್ದು ಕಿತ್ಕೊಂಡಿದ್ದು ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕೂಡಲೇ ರಾಜೀನಾಮೆಯನ್ನ ನೀಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಛೀಮಾರಿ ಹಾಕಿದ್ದಾರೆ. ಈಗಿನ ಸಿದ್ದರಾಮಯ್ಯನವರಿಗೆ ಮೊದಲಿದ್ದ ಗತ್ತಿಲ್ಲ. ಬಿಜೆಪಿಗರಿಗೆ ಸಿಎಂ ಸಿದ್ದರಾಮಯ್ಯ ಆದರೂ ಒಂದೇ, ಡಿಕೆಶಿ ಆದರೂ ಒಂದೇ. ಇಬ್ಬರು ಕೂಡ ಭ್ರಷ್ಟರೇ, ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸಿದ್ದಾರೆ. ಸರ್ಕಾರ ಐಸಿಯುನಲ್ಲಿದೆ, 2 ವರ್ಷ ಐಸಿಯು ಸರ್ಕಾರ ಇರಲಿದೆ ಅಂತ ಹೇಳಿ ಭ್ರಷ್ಟ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿ ಆರ್ ಅಶೋಕ್ ಹೇಳಿರುವಂಥದ್ದು. ವಿಧಾನಸಭೆ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಡೆದ ಮನೆ ಆಗೋಟಿದೆ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, 1 ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. 1 ದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಛೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿಮ್ಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದಲಿದ್ದಂಥ ಗತ್ತು ಇಲ್ಲ, ಮೊದಲಿದ್ದಂಥ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕೊಂಡು ವಾಪಸ್ ಬಂದಿದ್ದಾರೆ. ನಮ್ಮ ಪಾರ್ಟಿಗೆ ಬಿಜೆಪಿಗೆ ಸಿದ್ದರಾಮಯ್ಯ ಇದ್ರೂ ಒಂದೇ, ಡಿ ಕೆ ಶಿವಕುಮಾರ್ ಬಂದ್ರು ಒಂದೇ. ಇವರಿಬ್ರು ಕರಪ್ಟ್ ಪಾರ್ಟಿ, ಇಬ್ರು ಕರಪ್ಟು, ರಾಜ್ಯವನ್ನ ಸಾಲಗಾರರ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಗ 7 ಲಕ್ಷ ಕೋಟಿ ಸಾಲ ಇದೆ. ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಇನ್ನೊಂದು 3 ಕೋಟಿ ಸಾಲ ಮಾಡ್ತಾರೆ. 3 ಲಕ್ಷ ಕೋಟಿ, 10 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಜನರ ಲೂಟಿ ಹೊಡೆದ್ಬಿಟ್ಟು ಇನ್ನು ಮುಂದೆ ಬರುವಂತ ಎಲ್ಲಾ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ಗೆ ಕರ್ನಾಟಕ ATM ಮಾಡ್ತಾರೆ. ATMನ ಚೇರ್ಮನ್ ಡಿ ಕೆ ಶಿವಕುಮಾರ್ ಆಗ್ತಾರೆ. ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡಲ್ಲ. ಸತ್ತೋಗಿ ಐಸಿಯುನಲ್ಲಿದೆ ಇದು. ನಾವ್ಯಾಕೆ ಅದಕ್ಕೆ ಜೀವ ಕೊಡೋಣ? ಅದಕ್ಕೋಸ್ಕರ ಐಸಿಯುನಲ್ಲಿದೆ. ಇನ್ನೊಂದು 2 ವರ್ಷ ಇರ್ತದೆ ಐಸಿಯುನಲ್ಲಿ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಈ ಕರಪ್ಷನ್ ಇಳಿದ್ಬಿಟ್ಟಿದ್ದಾರೆ, ಅವರು ಲೂಟಿ ಮಾಡ್ತಾರೆ. ನಮ್ಮ ಹೋರಾಟ ನಿರಂತರ, ನಾವು ಹೋರಾಟ ಮಾಡ್ತೀರಿ ಸರ್ಕಾರದ ವಿರುದ್ಧವಾಗಿ. ವಿಧಾನಸಭೆ ಒಳಗಡೆನೂ ಮಾಡ್ತೀರಿ, ಹೊರಗಡೆನೂ ಹೋರಾಟ ಮಾಡ್ತೀರಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ನಿಮಗೂ ಗೊತ್ತಿದೆ, 3 ತಿಂಗಳಿಂದ ಪೆನ್ಷನ್ ದುಡ್ಡು ಹಣನೂ ಕೊಟ್ಟಿಲ್ಲ. 3 ತಿಂಗಳಾಯ್ತು ಪೆನ್ಷನ್ ಹಣ ದುಡ್ಡು ಕೊಟ್ಟಿಲ್ಲ. ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಾಲಿನ ಸಬ್ಸಿಡಿ ಕೊಡಕ್ಕೆ 700 ಕೋಟಿ ಕೊಡಬೇಕು, ಕೊಟ್ಟಿಲ್ಲ. ಆಮೇಲೆ ಇದು 2,000 ರೂಪಾಯಿ ಮಹಿಳೆಯರಿಗೆ ತಿಂಗಳು ಕೊಡ್ಬೇಕಲ್ಲ, ಗೃಹಲಕ್ಷ್ಮಿ 5,000 ಕೋಟಿ ಹಂಗೆ ಪೆಂಡಿಂಗ್, ಹಂಗೆ ಬಿದ್ದಿದೆ. ರೇಷನ್ ಕಾರ್ಡ್ ಓಡೋರಿಗೆ 750 ಕೋಟಿ ಕೊಡಬೇಕು 1 ತಿಂಗಳದು, ಅದು ನಾಮ ಹಾಕ್ಬಿಟ್ಟಿದ್ದಾರೆ. ಈಗ ಉಳಿದಿರೋದೊಂದು ರೇಷನ್ ಕಾರ್ಡ್ದಾರರಿಗೆ ಉಳಿದಿರೋದೊಂದೇ ಮೋದಿ ಕೊಡೋ ಅಂತ ಅಕ್ಕಿ ಒಂದೇ ಇವಾಗ ಹೋಗ್ತಾ ಇರೋದು. ಸಿದ್ದರಾಮಯ್ಯಂದ ಅಕ್ಕಿನೂ ಇಲ್ಲ, ಬೇಳೆನೂ ಇಲ್ಲ. ಇದು ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆಸಿದಂತಹ ವಾಗ್ದಾಳಿ. ಇನ್ನು 2 ವರ್ಷಗಳ ಕಾಲ ಈ ಸರ್ಕಾರ ಇರುತ್ತೆ, ಐಸಿಯುನಲ್ಲಿರುವಂಥ ಸರ್ಕಾರ, ಅದನ್ನು ನಾವು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಹೊಸ ಸಂಪುಟ ರಚನೆ, ನೂತನ ಸಿಎಂ ಪದಗ್ರಹಣದ ತಯಾರಿಗಳು ನಡೀತಾ ಇರುವಂತಹ ಹೊತ್ತಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೆಹಲಿಗೆ ಬುಲಾವ್ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ಮಧ್ಯಾಹ್ನ ದೆಹಲಿಗೆ ತೆರಳಿದ್ದಾರೆ. ಸಂಜೆ ವೇಳೆಗೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಧ್ಯಾಹ್ನ ದೆಹಲಿಗೆ ತೆರಳಿರುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ. ಅದರಲ್ಲೂ ಹೈಕಮಾಂಡ್ ನಾಯಕರಿಂದಲೇ ಬುಲಾವ್ ಬಂದ ಬೆನ್ನಲ್ಲೇ ಬುಲಾವ್ ಬಂದಿರುವ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಪ್ರಯಾಣ ಮಾಡಿರುವಂಥದ್ದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿಯೇ ಪರಮೇಶ್ವರ್ ಅವರಿಗೆ ಬುಲಾವ್ ಬಂದಿರುವಂಥದ್ದು. ಒಂದು ಕಡೆ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಅದರಲ್ಲಿ DCM ಹುದ್ದೆ ಇರಬೇಕಾ, ಇದ್ದರೆ ಎಷ್ಟಿರಬೇಕು, ಇರಬೇಕಾ ಬೇಡವಾ? ಮೊದಲಿಗೆ ಒಂದು ವೇಳೆ DCM ಹುದ್ದೆಯನ್ನು ಕೊಡೋದಾದರೆ ಎಷ್ಟು DCM ಹುದ್ದೆಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಬೇಕು, ಸಚಿವ ಸಂಪುಟಕ್ಕೆ ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಕೈ ಬಿಡಬೇಕು, ಹೊಸಬರೆಷ್ಟು ಜನ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು, ಮಣೆ ಹಾಕಬೇಕು, ಹಳಬರನ್ನು ಎಷ್ಟು ಜನನ್ನು ನಾವು ಸಂಪುಟದಲ್ಲಿ ಉಳಿಸಿಕೊಳ್ಬೇಕು,
ಅಥವಾ ಹೊಸ ಸಂಪುಟಕ್ಕೆ ಹಳಬರನ್ನು ಎಷ್ಟು ಜನನ್ನ, ಹಿರಿಯ ನಾಯಕರನ್ನು ಎಷ್ಟು ಜನರನ್ನು ಸೇರಿಸ್ಕೊಳ್ಬೇಕು? ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರುವಂತಹ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಯಿಂದ ಹೊರಟು ಬೆಂಗಳೂರಿಗೆ ವಾಪಸ್ ಆಗೋರಿದ್ದಾರೆ. ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹಿರಿಯ ನಾಯಕರು, ಕಾಂಗ್ರೆಸ್ನ ಅನುಭವಿ ನಾಯಕರು, ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಕೂಡ ಹೊಂದಿರುವವರು. ಹೀಗಾಗಿ ಅವರ ಸಲಹೆಗಳು, ಅವರ ಮಾರ್ಗದರ್ಶನವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರಿಗೆ ದೆಹಲಿಗೆ ಬರೋದಕ್ಕೆ ಆಹ್ವಾನವನ್ನು ನೀಡಲಾಗಿದೆಯಾ ಅಥವಾ ಬೇರೆ ಇನ್ನೇನಾದರೂ ಕಾರಣಗಳಿದೆಯಾ? ಸಚಿವ ಸಂಪುಟದಲ್ಲಿ ಪರಮೇಶ್ವರ್ ಅವರ ಸ್ಥಾನಮಾನದ ಕುರಿತು ಚರ್ಚೆ ಏನಾದರೂ ಆಗತ್ತಾ ಅಲ್ಲಿ? ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅವರಿಗೆ ಬಂದಂತಹ ಬುಲಾವನ ಕಾರಣಕ್ಕಾಗಿ ಅವರು ದೆಹಲಿಗೆ ಹೊರಟಿದ್ದರಿಂದ ಈ ಪ್ರಶ್ನೆಗಳು ಸದ್ಯ ಮೂಡ್ತಾ ಇದೆ. ಮತ್ತೊಂದೆಡೆ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಒಂದೆಡೆ ಸಭೆ ಸೇರಿ ಚರ್ಚೆಯನ್ನು ಮಾಡಿದ್ದಾರೆ. ಇಬ್ಬರು ಕೂಡ ಸಿಎಂ ಸಿದ್ದರಾಮಯ್ಯನವರ ಆಪ್ತರು, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡವರು. ಇದೀಗ ಅವರುಗಳು ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ನಿವಾಸದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸಿರುವಂಥದ್ದು. ಮುಂದಿನ ತಮ್ಮ ನಡೆಯ ಕುರಿತಂತೆ, ತಮ್ಮ ಸ್ಥಾನಮಾನದ ಕುರಿತಂತೆ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಭಾರಿ ಕುತೂಹಲ ಮೂಡಿಸಿರುವ ಮತ್ತೊಂದು ವಿಚಾರ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಯಾರ ತೆಕ್ಕೆಗೆ ಅನ್ನೋದು. ಯಾಕೆ ಅಂದರೆ ಬೆಂಗಳೂರಿನ ಮೇಲೆ ಸಾಕಷ್ಟು ಹಿಡಿತವನ್ನು ಹೊಂದಿರುವಂತಹ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿಯವರು. ಆದರೆ ಅವರು ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು DCM DK ಶಿವಕುಮಾರ್ ತಾವು ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.